ನಾವು ಹಿಂಗೆ ಈ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ. ಕಾನೂನನ್ನು ಮೀರ್ ಮಾಡ್ತಾರೆ, ಕೋರ್ಟ್ಗಳನ್ನು ಮೀರ್ ಮಾಡ್ತಾರೆ, ಸಂವಿಧಾನಕ್ಕೆ ಮೀರ್ ಮಾಡ್ತಾರೆ, ನಾವು ಯಾಕೆ ಅಲೋ ಮಾಡಬೇಕು ಅಂತ ನಂದು. ಅವರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡೋಂಗಾಯ್ತು. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಬಾಡಿ ಆಫ್ ಇಂಡಿವಿಜುವಲ್ಸ್, ದೇ ಕಮ್ ಅಂಡರ್ ದ ಟ್ಯಾಕ್ಸ್ ರೆಜಿಮ್. ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತಾರೆ, ನಾನು ಮಾಡಿಸ್ತೀನಿ. ನಾವು 100 ವರ್ಷ ಬಿಟ್ಟಿದ್ದೀವಿ ಅಂತ ಇನ್ನೂ 100 ವರ್ಷ ಬಿಡಬೇಕಾ? ಅವಾಗ ಏನೋ ಗುರು ಅಂದರೆ ಯಾರು ಅಂದರೆ ಅವರ ಧ್ವಜದ ಹೆಸರು ಮೇಲೆ ಇವ್ರು ದುಡ್ಡು ತೊಗೋತಾ ಇದ್ದಾರೆ. ಮೋರ್ ದೆನ್ 2500 ಆರ್ಗನೈಸೇಷನ್ಸ್ದು ನೆಟ್ವರ್ಕ್ ಇದೆ ಇವ್ರದ್ದು. ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತೊಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. RSS ಇಲ್ಲ ಅಂದರೆ BJP ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ದೆವ್ವದ ನೆರಳು ಯಾವುದು? BJP. ದೆವ್ವ ಯಾವುದು? RSS. ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಗೊತ್ತಿರ್ಬೋದು ತಮ್ಮದು, ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್. ಅವರು ಒಂದು ಭಾಷಣ ಮಾಡ್ತಾರೆ, ಅವ್ರ ಮಕ್ಕಳು ಒಬ್ಬ ಅಮೇರಿಕನ್ ಸಿಟಿಸನ್, ಇನ್ನೊಬ್ಬ UK-ನಲ್ಲಿ ಬಿಸ್ನೆಸ್ ಮಾಡ್ತಾರೆ. ಯಾರ್ಯಾರು ಇವತ್ತು ಕೇಸರಿ ಶಾಲ್ ಹಾಕೊಂಡು ನಮ್ಮ BJP ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ, ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣಾಯಿಸಿದ್ರೆ ಯಾವ್ಯಾವ ಸಮಾಜದ ಜನರಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ಲೀಡರ್ ಮಕ್ಕಳು ಇದರಲ್ಲಿಲ್ಲ. ನಾನು ಭಾಳ ಕ್ಲಿಯರ್ ಆಗಿದ್ದೀನಿ, ನನ್ನ ಮಕ್ಕಳಿಗೆ ನಾನೇನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ಆದರೆ ಅಲ್ಲಿ ಹಾಗಲ್ಲ. ನಮ್ಮ ಈ BJP-ನಲ್ಲಿರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ, ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಈ RSS ಅವರು ಮಾರ್ಚ್ ಪಾಸ್ಟ್ ಮಾಡ್ತಾರೆ, ಮುಂಚೆನೂ ಮಾಡ್ತಾಯಿದ್ರು, ಆದರೆ ಯಾರೂ ಗಮನಿಸಿರಲಿಲ್ಲ. ಮೊನ್ನೆ ಚಿತ್ತಾಪುರ್ನಲ್ಲಿ ಏನಾಯಿತು ಅಂದರೆ RSS ಅವರು ಪಥಸಂಚಲನಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ದಿನೇಶ್ ಸರ್. ಏನಂತ ಕೊಟ್ಟಿದ್ರು ಅಂದರೆ, ನಾವು ಹಿಂಗೆ ಈ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ. ಇಲ್ಲೆಲ್ಲರೂ ಕೂತಿದ್ದಾರೆ, ಮಾವಳಿ ಅಣ್ಣವರು ಬಂದಿದ್ದಾರೆ ಇಲ್ಲಿ ಹಿಂದೆ. ಏನು ಸರ್ ನೀವು DSSನವರು ನೀವು ಮಾಹಿತಿಗಾಗಿ ಅಂತ ಪೊಲೀಸ್ ಸ್ಟೇಷನಿಗೆ ಕೊಟ್ಟರೆ ನಿಮ್ಗೆ ಪರ್ಮಿಷನ್ ಕೊಡ್ತಾರಾ ಸರ್? ಇಂಥ ಡೇಟಿಗೆ ಏನು ಕೇಳ್ತಾರೆ? ಮಾಹಿತಿ ಅಲ್ಲಪ್ಪ, ನೀವು ಪರ್ಮಿಷನ್ ಕೇಳಿ ಅಂತ. ನಾನು ಹೇಳಿದೆ, ನಾವು ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ, ಕಾನೂನು ಅಂತ ಇದೆ, ಸಂವಿಧಾನ ಅಂತ ಇದೆ, ಮಾಹಿತಿಗಾಗಿ ಅಲ್ಲ, ಫಸ್ಟು ಅವರು ನಮ್ಮ ಹತ್ರ ಪರ್ಮಿಷನ್ ತಗೊಳ್ಳಿ. ಪರ್ಮಿಷನ್ ತಗೊಂಡ್ಮೇಲೆ ಇಫ್ ಇಟ್ ಈಸ್ ಪಾಸಿಬಲ್, ಆ ಡೇಟಿಗೆ ಅವಕಾಶ ಇದ್ದರೆ ಕೊಡಿ, ಅವಕಾಶ ಇರಲಿಲ್ಲ ಅಂದರೆ ಕೊಡಬೇಡಿ ಅಂತ. ಆವತ್ತೇ ಒಂದು 2-3 ಜಾತ್ರೆನೂ ಕೂಡ ಇತ್ತು ನಮ್ಮ ಊರುಗಳಲ್ಲಿ. ಸೊ ಅವತ್ತು ಬಂದೋಬಸ್ತ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾವು ಪರ್ಮಿಷನ್ ಕೇಳಿ ಅಂದ ತಕ್ಷಣ ನಾವು ಯಾಕೆ ಪರ್ಮಿಷನ್ ಕೇಳಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದಲ್ಲ. ದಿನ 1-2 ತಿಂಗಳು ಇದೇ ನಡೀತು ಅಂದರೆ ಆರ್ ದೇ ಅಬೌವ್ ದ ಕಾನ್ಸ್ಟಿಟ್ಯೂಷನ್? ಪರ್ಮಿಷನ್ ಕೇಳೋಕ್ಕೇನ್ರಪ್ಪ ನಿಮಗೆ? ಇವತ್ತು ಮಂಗಳವಾರನೇ ಆಗ್ಬೇಕಂತೇನಿದೆ, ಗುರುವಾರ ಮಾಡಿ, ನಾವು ಮಾಡೋದಿಲ್ವಾ? ಇಲ್ಲಿ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಎಲ್ಲೂ ಮಾಡೋಂಗೇ ಇಲ್ಲ ಪಥಸಂಚಲನ. ಸೊ ಹೈಕೋರ್ಟ್ ಆರ್ಡರ್ ಇದೆ, ಅದನ್ನು ಮೀರಿ ಮಾಡ್ತಾರೆ ಅಂದರೆ, ಕಾನೂನನ್ನು ಮೀರ್ ಮಾಡ್ತಾರೆ, ಕೋರ್ಟ್ಗಳನ್ನು ಮೀರ್ ಮಾಡ್ತಾರೆ, ಸಂವಿಧಾನಕ್ಕೆ ಮೀರ್ ಮಾಡ್ತಾರೆ ಅಂದರೆ ನಾವು ಯಾಕೆ ಅಲೋ ಮಾಡಬೇಕು ಅಂತ ನಂದು. ಸೊ ಅದಕ್ಕೆ ಅವರು ಕೋರ್ಟಿಗೆ ಹೋದ್ರು, ನಾನು ಕೋರ್ಟಿಗೆ ಹೋದೆ. ಕೊನೆಯದಾಗಿ ಏನಾಯಿತು? ನಾವೇ ಸರ್ಕಾರ ಹೇಳಿದ ಟೈಮಿಗೆ ಸರ್ಕಾರ ಎಷ್ಟು ಜನ ಇರಬೇಕು, ಎಷ್ಟು ರೂಟ್ ಮಾರ್ಚ್ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸರ್ಕಾರ ಆದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾನ ಕರೆಕ್ಟಾಗಿ ಆಗಿದ್ರೆ ಅದು ಚಿತ್ತಾಪುರ್ನಲ್ಲಿ ಆಗಿರೋದು. ಕೆಲವು ಕೊಲೀಗ್ಸ್, ಸರ್ ಇದೆಲ್ಲ ಸುಮ್ಮನೆ ಯಾಕೆ ಮೈ ಮೇಲೆ ಹೇಳ್ಕೊತೀರಾ ಅಂತ ನೀವು ಹೇಳಿದ್ರೆ, ಸರ್ ನಾವೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮೈ ಮೇಲೆ ಹೇಳ್ಕೊಳೋದು ಪ್ರಶ್ನೆ ಅಲ್ಲ, ಸರಿನೋ ತಪ್ಪು ಅದೇ ಪ್ರಶ್ನೆ. ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. ನಾನು ಇವಾಗ ಸ್ವಲ್ಪ ಆಳವಾಗಿ ಓದ್ತಾ ಇದ್ದೀನಿ. ಅವರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಒಂದು ಒಳ್ಳೇದೇನಾಯಿತು ಅಂದರೆ, ಅಮೀನ್ ಮಟ್ಟು ಸಾಬ್, ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡೋಂಗಾಯ್ತು. ಅವರೇನು ಹೇಳ್ತಾರೆ, ನಾವು
ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಕ್ಲಬ್ ಗೊತ್ತಲ್ಲ ನಿಮಗೆ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಈಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. Bangalore Club also is a body of individuals. They come under the tax regime. They come under the Constitution of India. ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ತಿಳ್ಕೊ. ಅವರು ಮೋಹನ್ ಭಾಗವತ್ ಅವ್ರು ಹೇಳಿದ್ರು, ಪ್ರಿಯಾಂಕ ಅಂದರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಏನು ನಮಗೇನು ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತಾರೆ, ನಾನು ಮಾಡಿಸ್ತೀನಿ. ಎಲ್ಲಿ ತನಕ ನಮ್ಮ ಹತ್ರ ಕಾನೂನಿದೆ, ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ, ನಾವು ಅದನ್ನು ಮಾಡಿಸ್ತೀವಿ. ನಾನು ಹೇಳ್ತಾ ಇದ್ದಾಗೆ ನಮ್ಮ ಕೊಲೀಗ್ಸ್ ಕೇಳಿದ್ರು, ಯಾಕಪ್ಪ ಮೈ ಮೇಲೆ ಹೇಳ್ಕೊತಾ ಇದೆಯಾ ಅಂತ. ನಾನು ಹೇಳಿದೆ, ನೋಡಿ ಸರ್, ಪ್ರಶ್ನೆ ಇರೋದು ಅವ್ರದ್ದಲ್ಲ. ನಾವು 100 ವರ್ಷ ಬಿಟ್ಟಿದ್ದೀವಿ ಅಂತ ಇನ್ನೂ 100 ವರ್ಷ ಬಿಡಬೇಕಾ? ಸಂವಿಧಾನ 75 ವರ್ಷ ಆಗಿದೆ, ಜಾರಿ ತರೋಣ ಎಲ್ಲನೂ ಒಂದೊಂದಾಗಿ. All you need is you have to have political will and you have to be legally correct. ಇವೆರಡೇ ಇರಬೇಕು. ಇವೆರಡೇ ಇದ್ದರೆ ಇಂಥ ಕೋಮುವಾದಿ ಸಂಘಟನೆಗಳಿರ್ಬೋದು, ಯಾವುದೇ ಇರ್ಬೋದು, ಅದು RSS ಇರ್ಬೋದು, SDPI ಇರ್ಬೋದು, ಬೇರೆ ಯಾವ್ದಾನ ಇರ್ಬೋದು, ನಾವು ಬಗ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಬಿ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಬಿ ಲೀಗಲಿ ಕರೆಕ್ಟ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ನಾವು ಇದು ಮಾಡ್ಬೋದು. ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಅವ್ರು ಅವತ್ತು ಬಂದು ಹೇಳಿದ್ರು, ನಮಗೆ ನಾವು ಯಾರ ಹತ್ರನೂ ಡೊನೇಷನ್ ತೊಗೊಳಲ್ಲ, ಬರೀ ಗುರುದಕ್ಷಿಣೆ ತಗೋತೀವಿ ಅಂತ. ನನಗೆ ಆಶ್ಚರ್ಯ ಆಯಿತು. ಆಯ್ತಪ್ಪ, ಗುರುದಕ್ಷಿಣ ಅಂದರೆ ಏನು ಅಂತ ನಾನು ಸ್ವಲ್ಪ ನೋಡಿದೆ. ಅವ್ರದ್ದೆಲ್ಲ ಹಿಂದೆ ಗೋವಾಲ್ಕರ್ ಅವ್ರದ್ದು, ನಿಮ್ಮ ವೀರ್ ಸಾವರ್ಕರು, ಇವ್ರದ್ದೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಅವಾಗ ಏನೋ ಗುರು ಅಂದರೆ ಯಾರು ಅಂದರೆ ಅವರ ಧ್ವಜದ ಹೆಸರು ಮೇಲೆ ಇವರು ದುಡ್ಡು ತಗೋತಾ ಇದ್ದಾರೆ. ಅಂದರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತೊಗೊಳಕ್ಕೆ ಬಿಡ್ತದ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್? ಇವ್ರದ್ದು ಒಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಮೊನ್ನೆ ಒಂದು ಪ್ರತಿಷ್ಠಿತವಾದಂಥ ಪತ್ರಿಕೆಯಲ್ಲಿ ಬಂದಿತ್ತು, ಮೋರ್ ದೆನ್ 2500 ಆರ್ಗನೈಸೇಷನ್ಸ್ದು ನೆಟ್ವರ್ಕ್ ಇದೆ ಇವ್ರದ್ದು. ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತೊಗೊಂಡು, ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಹೇಗೆ ಬರ್ತಾ ಇದೆ? ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವ್ರದ್ದು ಫ್ರೀ ಫಾಲೋ ಅಲ್ಲ. ಅದೆಂಗೆ ಸಾಧ್ಯ ಇರ್ತದೆ? ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಮೇಲೆ ಯಾರು ನೀವು ವಿಶೇಷವಾಗಿ ನಮ್ಮ ಈ ರಾಜಕೀಯ ವಲಯದಲ್ಲಿ ಯಾರು ಹಿಂಗೆ ಬಂದು ಪ್ರಚೋದನೆ ಕೊಡ್ತಾರೆ, ಯಾರು ಹಿಂಗೆ ಮಾತನಾಡ್ತಾರಲ್ಲ, ಅವ್ರಿಗೆ ಫಸ್ಟ್ ಪ್ರಶ್ನೆ ಮಾಡಬೇಕಾಗ್ತದೆ ನಾವು. ಭಾಳ ಸಾರಿ ಇಫ್ ಐ ಆಮ್ ಪೊಲಿಟಿಕಲ್, BJP, ನೋ ಐ ಆಮ್ ಪೊಲಿಟಿಷಿಯನ್ ಸರ್, ಬಟ್ ಪಾಪ ಈ ಪುಸ್ತಕ ಬಿಡುಗಡೆಯಲ್ಲಿ ಮಾತಾಡ್ಬೋದೋ ಇಲ್ಲ ಸೂಕ್ತ ಅಲ್ಲ, ಗೊತ್ತಿಲ್ಲ ನನಗೆ. BJP ಮತ್ತು RSS ಇಲ್ಲ ಅಂದರೆ BJP ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ದು ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ ಅವ್ರದ್ದು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? BJP. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಇಲ್ಲಿದ್ರೆ ಇದಾಗೋದಿಲ್ಲ. ಯಾಕಂದರೆ ನಾನು ಮೊನ್ನೆ ಇವ್ರದ್ದು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಗೊತ್ತಿರ್ಬೋದು ತಮ್ಮದು, ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್, ಅವರು ಒಂದು ಭಾಷಣ ಮಾಡ್ತಾರೆ. ನಮ್ಮ ಯುವಕರಲ್ಲಿ ಬಿಸಿ ರಕ್ತ ಇದೆ, ನೀವೆಲ್ಲ ನಮಗೆ ಇತಿಹಾಸದಲ್ಲಿ ಆದಂಥ ಅನ್ಯಾಯಗಳನ್ನು ನೀವು ಅದರದ್ದು ರಿವೆಂಜ್ ತಗೋಬೇಕು ಅಂತ ಹೇಳ್ತಾರೆ, ನೀವು ದ್ವೇಷ ಸಾಧಿಸಬೇಕು ಅಂತ. ಅವ್ರ ಮಕ್ಕಳು ಒಬ್ಬ ಅಮೇರಿಕನ್ ಸಿಟಿಸನ್, ಇನ್ನೊಬ್ಬ UK-ನಲ್ಲಿ ಬಿಸ್ನೆಸ್ ಮಾಡ್ತಾರೆ. ಯಾರ್ಯಾರು ಇವತ್ತು ಕೇಸರಿ ಶಾಲ್ ಹಾಕೊಂಡು ನಮ್ಮ BJP ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ, ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ,
ಅವ್ರ ಮಕ್ಕಳು ಎಷ್ಟು ಜನ ಗೌಮೂತ್ರ ಕುಡಿತಾರೆ ಬೆಳಿಗ್ಗೆ ಎದ್ದು? ಅವ್ರು ಯಾರು ಗೌಶಾಲೆಗೆ ಹೋಗ್ತಾರೆ? ಅವ್ರು ಯಾರು ಧರ್ಮದ ರಕ್ಷಣೆಗೆ ಶಾಲ್ ಹಾಕೊಂಡು ತ್ರಿಶೂಲ ಇಟ್ಕೊಂಡು ಕತ್ತಿ ಇಟ್ಕೊಂಡು ಬೀದಿಗಿಳಿತಾರೆ? ಎಲ್ಲರೂ ಕೂಡ ಒಳ್ಳೊಳ್ಳೆ ಫಾರಿನ್ನಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಧರ್ಮ ರಕ್ಷಣೆ ಗೋ ರಕ್ಷಣೆ ಎಲ್ಲನೂ ಕೂಡ ಯಾರಿಗೆ ಬಿಟ್ಟಿರೋದು? ಬಡವ್ರ ಮಕ್ಕಳಿಗೆ. ನೀವು ನೋಡಿ, ನಿಮ್ಮ ಇದರಲ್ಲಿ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣಾಯಿಸಿದ್ರೆ ಯಾವ್ಯಾವ ಸಮಾಜದ ಜನರಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ಲೀಡರ್ ಮಕ್ಕಳು ಇದರಲ್ಲಿಲ್ಲ. ಎಲ್ಲರೂ ಕೂಡ ಯಾವುದ್ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕ್ಕೊಂಡು ಓಡಾಡ್ತಾರೆ. 2 ಲಕ್ಷದ ಶೂಸು, ಅದ್ಯಾವುದೋ LV ಅಂತೆ. ನೀವು ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ಕೆ ಹೋಗ್ಬೇಡಿ. ಎಲ್ಲರದು ಲಿಸ್ಟ್ ತೊಗೊಳ್ಳಿ ನೀವು. ಖರ್ಗೆ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅಶೋಕ್ ಅವ್ರ ಮಗ ಏನು ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಮಗ ಏನು ಮಾಡ್ತಾ ಇದ್ದಾನೆ, ಎಲ್ಲರದು ತಗೊಳ್ಳಿ ಲಿಸ್ಟು. ಆಮೇಲೆ ನಮ್ಮ ನುಡಿ ಮತ್ತು ನಮ್ಮ ನಡೆಯನ್ನು ಕಂಪೇರ್ ಮಾಡಿ. ಅಷ್ಟೇ ಕೇಳ್ತಾ ಇರೋದು. ನಾನು ಭಾಳ ಕ್ಲಿಯರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ನಾನೇನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ನಮ್ಮ ಮಗ ಫಾರಿನಿಗೆ ಹೋಗಿ ಓದ್ತಾನ, ನಿಮ್ಮ ಮಗನೂ ಫಾರಿನಿಗೆ ಹೋಗೋದು. ನಮ್ಮ ಮಗಗೆ IAS ಮಾಡಬೇಕಾದ್ರೆ ನಿಮ್ಮ ಮಕ್ಕಳು IAS ಆಗಬೇಕು. ಆದರೆ ಅಲ್ಲಿ ಹಾಗಲ್ಲ. ಬೇರೆಯವ್ರ ಮಕ್ಕಳು ಬೀದಿನಲ್ಲಿರಬೇಕು ಧರ್ಮ ರಕ್ಷಣೆಗೆ ಗೋರಕ್ಷಣೆಗೆ. ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು. ಯಾರು ನಾನು ಅದಕ್ಕೆ ಹೇಳ್ತಾ ಇರೋದು, ನಾವು ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲೋ ಅಲ್ಲಿ ತನಕ ಈ ಎಲ್ಲರಿಗೂ ಏನೋ ಫ್ರೀ ರನ್ ಸಿಕ್ಬಿಟ್ಟಿದೆ ಇವಾಗ ನಮ್ಮ ರಾಜಕಾರಣಿಗಳಿಗೆ. ಎಸ್ಪೆಷಲಿ ನಮ್ಮ ಈ BJPನಲ್ಲಿರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ. ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ನಮ್ಮದ್ರಲ್ಲಿ ಹಾಗಿಲ್ಲ. ನಾವು ಮನೆಯಲ್ಲಿ ಹೇಗಿರ್ತೀವಿ ಹೊರಗಡೆನೂ ಹಾಗೆ, ಇಲ್ಲಿ ಹೇಗಿರ್ತೀವಿ ಸದನದಲ್ಲೂ ಹಾಗೆ. ಅದಕ್ಕೆ ಸ್ವಲ್ಪ ಜನ ನಮಗಷ್ಟು ಪ್ರೀತಿ ಮಾಡೋದಿಲ್ಲ ನಾವು. ಯಾಕಂದರೆ ಇದ್ದಂಗೆ ಹೇಳ್ಬಿಡ್ತೀವಿ. ನಮ್ಮ ಚಿತ್ತಾಪುರ್ನಲ್ಲೂ ಜನ ಹಾಗೆ ಕೇಳ್ತಾರೆ, ಸರ್ ಸ್ವಲ್ಪ ಸಾಫ್ಟ್ ಆಗಿರಿ ನೋಡಪ್ಪ, ಈ ಹುಡ್ಗುಣ ಸುಟ್ಟರು ಹೋಗಲ್ಲ. ಈಗ ಹೆಂಗೋ ಮಾಡಿ ನಮ್ಮ ಜನ, ನನ್ನ ಪುಣ್ಯ ಏನಪ್ಪ ಅಂದರೆ ನಮ್ಮ ಜನ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಚಿತ್ತಾಪುರ ಜನ ಇರ್ಬೋದು, ಕಲಬುರಗಿ ಜನ ಇರ್ಬೋದು. ಯಾಕಂದರೆ ನಾವು ಹಿಂದೊಂದು ಮುಂದೊಂದು ಮಾಡೋದಿಲ್ಲ. ನಾವು ಏನಿದ್ರೂ ಕೂಡ ಸಮಾಜದ ಏಳಿಗೆಗಾಗಿ ದುಡಿಯೋಣ. ಸಮಾಜದ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಸಮಾನವಾದಂಥ ಅವಕಾಶ ಸಿಗಬೇಕಂತ ಅಷ್ಟೇ ನಮ್ಮ ಇಂಟೆನ್ಷನ್. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಣ ನಾವು ಒಂದಾಗಿ ಈ ತತ್ವ ಸಿದ್ಧಾಂತದ ವಿರುದ್ಧ ನಾವು ಹೋರಾಟ ಮಾಡಿಲ್ಲ ಅಂದರೆ ನಾವು ಪ್ರಬುದ್ಧ ಸಮಾಜನೂ ಕಟ್ಟಕ್ಕಾಗಲ್ಲ, ಸಮೃದ್ಧ ಭಾರತನೂ ಕೂಡ ಕಟ್ಟಕ್ಕಾಗಲ್ಲ. ಸುಮ್ಮನೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಈ ದಿನ ಒಂದು ಸ್ಟೋರಿ ಕೊಡ್ತಾರೆ, ದಿನ ಒಂದು ನರೇಟಿವ್ ಕೊಡ್ತಾರೆ. ವಿಕಸಿತ್ ಭಾರತ್ ಅಂತೆ, ಅಮೃತ್ ಕಾಲ್ ಅಂತೆ, ಏನೇನೋ ಹೇಳೋದು. ಈಗ ಯಾರು ನೋಡಿದ್ದಾರೆ 75 ವರ್ಷ ಆದಮೇಲೆ ಹೇಳಿದವನು ಇಲ್ಲ, ಕೇಳಿದವನು ಇರೋದಿಲ್ಲ. ಆಮೇಲೆ ನಮ್ಮ ಸಮಾಜಗಳನ್ನು ನಾವು ಸುಧಾರಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಂವಿಧಾನವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ. ಹೌದು, ಈಗ ಕಮ್ಯುನಿಸ್ಟ್ ಅವ್ರು ಇರ್ಬೋದು, ಬೇರೆ ಪಾರ್ಟಿ ಆಪ್ ಇರ್ಬೋದು, ನಿಮ್ಮ JDS ಅಂತೂ ಇಲ್ಲ ಬಿಡಿ. ಏನದು ಸೆಕ್ಯುಲರ್ ಇಲ್ಲ, ಬರೀ JD ಆಗಿದೆ. ಈಗ ಜನತಾದಳ ಆಗಿದೆ, ಸೆಕ್ಯುಲರ್ ಅಂತ ಏನು ಇಲ್ಲ. ಅದು ಜಾತ್ಯತೀತ ಪದ ತೆಗೆದ್ರೆ ಬೆಟರ್ ಅನಿಸುತ್ತೆ ಅವರು. ಹೀಗೆ ಹಲವಾರು ರಾಜಕೀಯ ಪಕ್ಷಗಳಿದೆ. ನಾನು ಯಾರು ಸಂವಿಧಾನದ ಆಶಯಗಳನ್ನು ನಾವು ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ನಾವು ಮಾಡಬೇಕು ಅಂದರೆ ನಾವು ಬರೀ ದಿಲ್ಲಿನಲ್ಲ, ಹಳ್ಳಿ ಮಟ್ಟದಲ್ಲೇ ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇಂಥ ಒಂದು ಪ್ರಯತ್ನಕ್ಕೆ ಯಾವಾಗಲೂ ನಮ್ಮಂಥವರು ಸದಾ ಸಿದ್ಧರಿರ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.